ನನ್ನ ಮುಂದೆನೆ ನಿನ್ ಚಾರಿತ್ರ್ಯವಧೆ ಮಾಡ್ತಾಳೆ ಇವಳು ಅಂದ್ರೆ ನನ್ನಿಂದ ಸುಮ್ಮನಿರಕ್ಕಾಗಲ್ಲ. ಇವಳು ಅಷ್ಟು ದೊಡ್ಡವಳಾಗ್ಬಿಟ್ಲಾ? ಮೀನಾಕ್ಷಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಇಲ್ಲ ಮೋಹನ್, ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಇವತ್ತೇ ಬರ್ಲಿ ಬಿಡಿ. ಏಯ್, ತಿಪ್ಪೇಲ್ ಬಿದ್ದಿದ್ ನೀನನ್ನ ಮನೆಗೆ ಕರ್ಕೊಂಡು ಬಂದು ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಲ್ಲ, ಇವರು ದ್ರೋಹಿನ. ರಕ್ತ ಸಂಬಂಧನ ಇಲ್ದಿರೋ ನಿನ್ಗೋಸ್ಕರ ಕಟ್ಕೊಂಡು ನನ್ನನ್ನೇ ದೂರ ಮಾಡಕ್ ಹೋಗಿದ್ರು. ಇವರು ಮೋಸ್ಕರನ? ಏಯ್, ಇವಳು ಯಾವಳ ಜೊತೆನಾದ್ರೂ ಸಂಬಂಧ ಇಟ್ಕೊಂಡಿದ್ರೆ ಅವಳ ಮಗುನೇ ತಂದು ನಾವು ನಮ್ಮ ಮಗು ಅಂತ ಸಾಕುತ್ತಿದ್ವಿ. ಅದನ್ ಬಿಟ್ಟು ಕುಲ ಗೋತ್ರ ಗೊತ್ತಿಲ್ದಿರೋ ನಿನ್ನನ್ನ ನಮ್ಮ ಮಗಳಂತ ಯಾಕೆ ಸಾಕುತ್ತಿದ್ವಿ? ಮಾಮ್, ಏನ್ ಹೇಳ್ತಿದ್ಯಾ ನೀನು? ನಾನ್ ನಿಮ್ ಮಗಳಲ್ವಾ? ಈ ಮನೆ ನನ್ನಲ್ವಾ? ಕನಕ, ಹೇ, ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ರೀ, ಈ ಕಥೆಯಲ್ಲಿರೋ ಘಟನೆಗಳನ್ನ ಓದ್ತಾ ಓದ್ತಾ ನಾನು ಒಂದು ಪಾತ್ರ ಆಗೋಗಿದ್ದೆ. ಅದಕ್ಕೆ ಕಣ್ಣಲ್ಲಿ ನೀರು ಬಂತು. ಹೌದಾ? ಅಂಥದ್ದೇನಿದೆ ಪುಸ್ತಕದಲ್ಲಿ? ತಾಯಿಯಿಂದ ಬೇರ್ಪಟ್ಟೊಬ್ಬ ಮುಗ್ಧ ಹುಡುಗಿ ಕತೆ ಇದು. ಅಷ್ಟು ಹೃದಯಸ್ಪರ್ಶಿ ಆಗಿದೆಯಾ? ಹೌದು ರೀ. ಆ ಹುಡುಗಿ ಚಿಕ್ಕಂದಲ್ಲೇ ತಾಯಿಯಿಂದ ಬೇರೆ ಆಗಿರ್ತಾಳೆ. ಯಾವುದೋ ಮನೆ ಸೇರ್ಕೋತಾಳೆ. ಅವಳ ಅದೃಷ್ಟಕ್ಕೆ ಆ ಸಾಕ್ ತಂದೆ ಅವಳ ಹೆತ್ ಮಗಳಿಗಿಂತ ಹೆಚ್ಚಾಗೆ ಪ್ರೀತಿಯಿಂದ ನೋಡ್ಕೋತಾನೆ. ಆದರೆ ವಿಧಿ ಎಷ್ಟು ಕ್ರೂರಿ ಅಂದ್ರೆ ಅವಳ ಸಾಕ್ ತಂದೆ ಒಂದು ಅನಾಹುತದಲ್ಲಿ ಸತ್ತು ಹೋಗ್ತಾನೆ. ವೆರಿ ಸ್ಯಾಡ್. ಆಮೇಲೆ ಆ ಹುಡುಗಿ ಕೆಲಸ ಹುಡ್ಕೊಂಡು ಬೇರೆ ಊರಿಗೆ ಬರ್ತಾಳೆ. ಕಾಕತಾಳಿ ಅಂದ್ರೆ ಅವಳ ಹೆತ್ತಮ್ಮ ಕೂಡ ಅದೇ ಊರಲ್ಲಿರ್ತಾಳೆ. ಆ ಹೆಂಗಸ ಹೆತ್ತ ಮಗಳು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ ಅಂತ ಹುಡುಕ್ತಿರ್ತಾಳೆ. ಮಗಳಿಗೆ ಅವಳೇ ತನ್ನ ತಾಯಿ ಅನ್ನೋ ಸತ್ಯ ಗೊತ್ತಾದಾಗ ತನ್ನ ಜನ್ಮ ಸಾರ್ಥಕ ಆಯ್ತು ಅಂದ್ಕೋತಾಳೆ. ಆದ್ರೆ ತಾಯಿ ಮಾತ್ರ ಅವಳ ಸಂಚಾಟದಲ್ಲೇ ಇರ್ತಾಳೆ. ಮಗಳಿಗೆ ಸತ್ಯ ಹೇಳೋಕಾಗ್ತೆ ಕಣ್ ಮುಂದೆ ಇದ್ರು ತಾಯಿ ಪ್ರೀತಿಯಿಂದ ವಂಚಿತಳಾದ್ನಲ್ಲ ಅನ್ನೋ ದುರಾದೃಷ್ಟನ ಬೈಕೊಂಡು ಸಂಕಟ ಪಡ್ತಾಳೆ. ಒಂದ್ಸರಿ ಅವಳ ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಹೋಗುತ್ತೆ. ಮಗಳಿಗೆ ಅವಳ ತಾಯಿ ಉಳಿಯೋದು ಅನುಮಾನ ಅನ್ಸತ್ತೆ. ಒಂದೇ ಉಸಿರಿಗೆ ನಾನೇ ನಿನ್ ಮಗಳು ಅನ್ನೋದನ್ನ ಹೇಳ್ಬೇಕು ಅಂತ ಅಳ್ತಾ ಓಡ್ ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅವ್ರ ಅಮ್ಮನ ಪ್ರಾಣ ಹೊರಟೋಗಿರತ್ತೆ. ಕೊನೆಗೂ ಆ ತಾಯಿ ಮಗಳು ಒಂದಾಗಕ್ಕಾಗೋದೇ ಇಲ್ಲ. ಇದನ್ನ ಓದ್ತಾ ಓದ್ತಾ ನನಗೆ ಗೊತ್ತಾಗ್ದೆ ಅಳು ಬಂದ್ಬಿಡ್ತು. ಛೇ, ಕತೆಗಾರರು ಯಾಕೆ ಹೀಗೆ ಮಾಡ್ತಾರೋ ಏನೋ. ಅಲ್ಲ, ಒಂದು ಒಳ್ಳೆ ಪಾತ್ರನ ವಿನಾಕಾರಣ ಸಾಯಿಸಿದ್ರೆ ಅವ್ರಿಗೆ ಅದೇನು ಖುಷಿ ಸಿಗುತ್ತೆ? ಯಾಕೆ ವಿಕೃತ ಮನೋಭಾವ ಕನಕ? ಎಲ್ಲ ಕಥೆಗಳು ಕಲ್ಪನೆ ಆಗಿರೋದಿಲ್ಲ, ಬದುಕಿನ ಅನುಭವಗಳೇ ಶ್ರೇಷ್ಠ ಕತೆ ಆಗೋದು. ಸುಖ ದುಃಖ ನೋವು ನಲಿವು ಇವೆಲ್ಲ ಹೇಗೆ ಬದುಕಿನ ಅಂಗಗಳು, ಹಾಗೆ ಅವುಗಳ ದಾಖಲೆನೇ ಕತೆ ಕಾದಂಬರಿ ಎಲ್ಲ. ಕತೆಗಳು ಬದುಕಿಗೆ ಹತ್ರವಾದಷ್ಟು
ಜನರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನನ್ನ ಬದುಕಿ ಈ ಕತೆ ಹತ್ರ ಆಗದೆ ಇದ್ದಿದ್ರೆ ನಾನು ಇಷ್ಟೊಂದು ಫೀಲ್ ಮಾಡ್ಕೋತಿದ್ನ. ಕನಕ, ಏನ್ ಹೇಳ್ತಿದ್ಯಾ? ಅಂದ್ರೆ ಅಪ್ಪ ಈ ಕತೆಯಲ್ಲಿ ಬರೋ ಥರನೇ ಸತ್ತು ಹೋದ್ರಲ್ಲ, ಅದಕ್ಕೆ ಹಾಗಂದೆ. ಇನ್ನೊಂದು 2 ಪುಟ ಇರೋದು, ಓದ್ ಮುಗಿಸ್ಬಿಡ್ತೀನಿ. ಹೇಳಿ, ಯಾಕಿಬ್ರು ಹೀಗೆ ಕಲ್ಬಂಡೆ ತರ ನಿಂತ್ಬಿಟ್ರಿ? ಮಾತಾಡಿ. ಪ್ರಿಯಾ, ಅಂತ ಅದೇನೂ ಇಲ್ಲಮ್ಮ. ಇವಳು ಸಿಟ್ನಲ್ಲಿ ಏನೇನೋ ಮಾತಾಡ್ತಿದ್ದಾಳಷ್ಟೇ. ಇಲ್ಲ, ಇದು ಸಿಟ್ಟಲ್ಲಿ ಮಾತಾಡ್ತಿರೋದಲ್ಲ. ಮಾಮ್ಗೆ ಎಷ್ಟೇ ಕೋಪ ಬಂದ್ರು ಅವಳು ಯಾವತ್ತೂ ಈ ತರ ಮಾತಾಡಿರ್ಲಿಲ್ಲ. ಇದ್ರಿಂದ ಏನೋ ಸತ್ಯ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ಇಲ್ಲ ಪ್ರಿಯಾ, ಅಂತ ಅದೇನೂ ಇಲ್ಲಮ್ಮ. ನೀನು ನನಗಂದೆಲ್ಲ ಅನ್ನೋ ಕೋಪದಲ್ಲಿ, ಸಿಟ್ಟಲ್ಲಿ ಅಪ್ಸೆಟ್ ಆಗಿ ಆ ಥರ ಹೇಳಿದಾಳಷ್ಟೇ. ನೋಡು ಪ್ರಿಯಾ, ಯಾರೇ ಪೇರೆಂಟ್ಸ್ ಆಗಿರ್ಲಿ, ಅವ್ರ ಕೋಪ ಬಂದಾಗ ಒಂದಲ್ಲ ಒಂದ್ಸಾರಿ ಇಂಥ ಮಕ್ಕಳು ನಮಗೆ ಹುಟ್ಟಬೇಕಾ, ಇಂಥ ಮಕ್ಕಳ ಇವರು ಅಂತ ಕೋಪದಲ್ಲಿ ಏನೇನೋ ಹೇಳಿರ್ತಾರೆ. ನೀನ್ ಅದರಲ್ಲಿ ಒಳಾರ್ಥ ಹುಡ್ಕೋಕ್ ಯಾಕೆ ಹೋಗ್ತೀಯಾ? ಇಲ್ಲ, ನನ್ನ ಮಾಮ್ ಡ್ಯೂಪ್ಲಿಕೇಟ್ ಅಂದ್ಲು. ನಿಜ ಹೇಳುವ, ನಾನು ನಿನ್ ಮಗಳಲ್ವಾ? ಹೇಳು ಮಾಮ್, ನಾನ್ ಡ್ಯಾಡ್ ಬಗ್ಗೆ ಸಿಲ್ಲಿಯಾಗಿ ಮಾತಾಡ್ದೆ ಅಂತ ತಾನೆ ನಿನಗೆ ಇಷ್ಟೊಂದು ಸಿಟ್ಟು ಬಂದಿದ್ದು? ಅಲ್ಲಿಗೆ ನಿನಗೆ ಡ್ಯಾಡ್ ಮೇಲೆ ಗೌರವ, ಪ್ರೀತಿ, ಪ್ರಾಣನೇ ಇದೆ ಅಂತ ನನಗೆ ಗೊತ್ತಾಯ್ತು. ಈಗ ಡ್ಯಾಡ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳು ನಾನು ನಿನ್ ಮಗಳು ಅಂತ. ಹೇಳು ಮಾಮ್, ಈಗ ನೀನ್ ಸತ್ಯ ಹೇಳೋ ತನಕ ನಾನು ಇಲ್ಲಿಂದ ಹೋಗಲ್ಲ. ನಾನ್ ನಿಮ್ ಮಗಳು ಅಲ್ಲ ಅನ್ನೋದಾದ್ರೆ ನಾನು ಯಾರು? ನಾನು ಇಲ್ಲಿಗೆ ಯಾಕೆ ಬಂದೆ? ಏಯ್, ಅವ್ರ ಮೇಲೆ ಏನೇ ಆಣೆ ಮಾಡೋದು? ನಾನು ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ದೀನಿ. ಅವ್ರಿಗೋಸ್ಕರ ಸಂಬಂಧಗಳನ್ನ ಕಳ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ. ಹೆತ್ತ ಮಗಳನ್ನೇ ಕಳ್ಕೊಂಡಿದ್ದೀನಿ. ನೀನ್ ಯಾರೋ ಏನೋ, ಅಪ್ಪ ಅಮ್ಮ ಅಂದ್ರೆ ಗೌರವನೇ ಇಲ್ದಿರೋ ನಿನ್ಗೋಸ್ಕರ ನಾನು ನನ್ನ ಸೌಭಾಗ್ಯನ ಕಳ್ಕೊಳ್ಳೋದಿಲ್ಲ. ಸರಿಯಾಗಿ ಕೇಳ್ಕೊ, ನೀನು ನಾವು ಹೆತ್ತ ಮಗಳಲ್ಲ. ಆದ್ರೆ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ವಾಸನೆನ ಸುರಿದು ನಿನ್ನನ್ನು ಬೆಳೆಸಿದೀವಿ. ಮನೆ ಮಗಳಲ್ಲ, ಇವರು ನಮ್ ಡ್ಯಾಡ್ ಅಲ್ಲ, ನೀನು ನನ್ ಮಾಮ್ ಅಲ್ಲ. ನಾನು ಪ್ರಿಯಾ, ಏನ್ ಮೀನಾಕ್ಷಿ ಇದು? ಕಂಟ್ರೋಲ್ ಮಾಡ್ಕೋ ಅಂತ ಎಷ್ಟು ಹೇಳಿದ್ರು ಕೇಳದೆ ಎಂತ ಅನಾಹುತ ಮಾಡ್ಬಿಟ್ಟಲ್ಲ. ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡು ಬಂದ ಸತ್ಯನ ಒಂದು ಕ್ಷಣದಲ್ಲಿ ಜ್ವಾಲಾಮುಖಿ ತರ ಸಿಡಿಸ್ಬಿಟ್ಟಲ್ಲಮ್ಮ. ನಾನು ಏನ್ ಮಾಡ್ಲಿ ಮೋಹನ್? ಎಷ್ಟು ಅಂತ ಸಹಿಸ್ಕೊಳ್ಳೋದು? ಇವಳು ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ನಾನು ತಡ್ಕೋತೀನಿ. ಆದ್ರೆ ಇವಳು ನಿಮ್ ನಡತೆ ಬಗ್ಗೆನೇ ಮಾತಾಡ್ತಾಳಲ್ಲ. ಇವಳು ಎಂಥ ಮಗಳು ಮೋಹನ್? ಇಂಥ ಹಾವಿಗ ನಾವು ಹಾಲೆಡ್ದಿದ್ದು. ಇಲ್ಲ ಮೋಹನ್, ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮೋಹನ್, ದಯವಿಟ್ಟು ಕ್ಷಮಿಸ್ಬಿಡಿ.
ಪ್ರೀತಿ ಎಂಬ ಪದದ ಅರ್ಥವೇನು? ತಾಯಿಯೇ, ತಂದೆಯೇ, ಮಗಳೇ, ಆಸ್ತಿಯೇ. ಯಾರನ್ನು ನಂಬಿ ಯಾರು ಹುಟ್ಟಿಲ್ಲ, ನಂಬದಿದ್ದರೆ ಬದುಕಿಲ್ಲ. ಯಾರನ್ನು ನಂಬಿ ಯಾರು ಹುಟ್ಟಿಲ್ಲ, ನಂಬದಿದ್ದರೆ ಬದುಕಿಲ್ಲ. ಪ್ರೀತಿ ಎಂಬ ಮೃಷ್ಟಾನ್ನದಲ್ಲಿ ಸ್ವಾರ್ಥದ ಕೈಯೊಂದು ಆಡಿತ್ತೆ. ದಾಹ ತಣಿಸೋ ತಿಳಿ ನೀರಿನಲ್ಲಿ ಮೋಸದ ಕಸವು ಬಿದ್ದಿತ್ತೆ. ಪ್ರೀತಿ ಎಂಬ ಮೃಷ್ಟಾನ್ನದಲ್ಲಿ ಸ್ವಾರ್ಥದ ಕೈಯೊಂದು ಆಡಿತ್ತೆ. ದಾಹ ತಣಿಸೋ ತಿಳಿ ನೀರಿನಲ್ಲಿ ಮೋಸದ ಕಸವು ಬಿದ್ದಿತ್ತೆ. ಪ್ರೀತಿ ಎಂಬ ಪದದ ಅರ್ಥವೇನು? ತಾಯಿಯೇ, ತಂದೆಯೇ, ಮಗಳೇ, ಆಸ್ತಿಯೇ. ಯಾರನ್ನು ನಂಬಿ ಯಾರು ಹುಟ್ಟಿಲ್ಲ, ನಂಬದಿದ್ದರೆ ಬದುಕಿಲ್ಲ. ಯಾರನ್ನು ನಂಬಿ ಯಾರು ಹುಟ್ಟಿಲ್ಲ, ನಂಬದಿದ್ದರೆ ಬದುಕಿಲ್ಲ. ಕನಕ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಗ್ತಾ ಇದೆ. ಅಯ್ಯೋ ಹೌದಲ್ಲ, ಐ ಆಮ್ ರಿಯಲಿ ಸಾರಿ. ಕನಕ, ನೀನ್ ಇನ್ನೂ ಆ ಕಾದಂಬರಿ ಹ್ಯಾಂಗ್ ಓವರಿಂದ ಈಚೆ ಬಂದಿಲ್ಲ ಅನ್ಸುತ್ತೆ ಅಲ್ವಾ? ಹೌದು ರೀ, ಅಲ್ಲಿನ ಘಟನೆಗಳೇ ಪದೇ ಪದೇ ನನ್ನ ಕಣ್ಮುಂದೆ ಬರ್ತಿದೆ. ನಿನ್ ಜೀವನಕ್ಕೆ ತುಂಬಾ ಹತ್ತಿರವಾಗಿದೆ ಅಂದೆ. ಹೇಗೆ ಅಂತ ಕೇಳಿದ್ರೆ ಅಪ್ಪ ಸತೆ ಜ್ಞಾಪಕ ಆಯ್ತು ಅಂತ ಹೇಳಿ ಮಾತು ಮರ್ಸ್ಬಿಟ್ಟೆ. ನೀನ್ ಇಷ್ಟೊಂದು ಯೋಚನೆ ಮಾಡ್ತಿರೋದು ನೋಡಿದ್ರೆ ಅದು ಬೇರೆ ಏನೋ ಇದೆ. ಅದೇನು ಇರ್ಲಿ ಹೇಳು ಕನಕ. ಕನಕ, ಬೇಜಾರಾಯ್ತಾ? ಐ ಆಮ್ ಸಾರಿ. ನಿನ್ಗೆ ಇಷ್ಟೆಲ್ಲ ಅಂದ್ರೆ ಹೇಳ್ಬೇಡ. ನಾನು ಹೇಳು ಅಂತ ಬಲವಂತ ಅಂತೂ ಮಾಡಲ್ಲ. ನಿನ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೆ ಅವಾಗ ಹೇಳು. ಆದರೆ ನೀನು ಇಷ್ಟೊಂದು ಡಲ್ ಆಗಿರಬೇಡ. ನೀನು ಮೊದಲಿನ ಹಾಗೆ ಖುಷಿ ಖುಷಿ ಆಗಿರಬೇಕು. ಹೌದು ಕನಕ, ನಿನ್ನ ಜೀವನದಲ್ಲಿ ಏನು ಕಹಿ ಘಟನೆಗಳು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಹಳೆದನ್ನೆಲ್ಲ ಮರ್ತ್ಬಿಡು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಏನಾಗಲಿ ನಿನ್ನ ಜೊತೆ ನಾನಿರ್ತೀನಿ. ಇದೊಂದು ಮಾತು ಹೇಳಿದ್ರಲ್ಲ, ಅಷ್ಟು ಸಾಕು. ನಾನು ಇನ್ನೇನು ಬೇಕಾದರೂ ಮಾಡ್ತೀನಿ. ನೀನೇನು ಬೇಕಾದ್ರೂ ಮಾಡು, ಆದರೆ ಇವತ್ತು ಮಾತ್ರ ಅಡುಗೆ ಮಾಡೋದು ನಾನೇ. ರೀ, ಗಂಡ್ಸಾಗಿ ನೀವು ಅಡುಗೆ ಮಾಡ್ತೀರಾ? ಯಾಕೆ ಮಾಡಬಾರ್ದಾ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ? ಆದರೂ ನೀವು ಅಡುಗೆ ಮಾಡ್ತೀರಂದ್ರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಮಾಡಿ ತೋರಿಸ್ತೀನಿ. ಕುಕ್ನು ಮನೆ ಬಿಟ್ಟು ತೋರಿಸಿದ್ದಾರೆ. ನಿನಗೂ ದಿನ ಅಡುಗೆ ಮಾಡಿ ಬೇಜಾರಾಗಿರುತ್ತೆ. ಇವತ್ತು ನನ್ನ ಕೈ ಚಳಕ ತೋರಿಸ್ತೀನಿ. ನೀನು ಮಾತ್ರ ಸುಮ್ಮನೆ ಕೂತಿರ್ಬೇಕು. ಸರಿನಾ? ನಿಮಿಷ ಬಂದೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡೆದಿರು ನೀನು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ.
ಏನು ಕನಕ? ಏನು ಕನಕ? ಪ್ರಿಯಾ, ಬಾಮ್ಮ ಊಟಕ್ಕೆ ಬಾ ಪ್ರಿಯಾ. ನನಗೆ ಊಟನೂ ಬೇಡ, ಏನು ಬೇಡ. ನಾನು ಈ ಮನೆ ಮಗಳೇ ಅಲ್ಲ ಅಂದಮೇಲೆ ನಾನು ಇಲ್ಲೊಂದು ತೊಟ್ಟು ನೀರು ಕುಡಿಯಲ್ಲ. ಹೊರಟೋಗಿ ಇಲ್ಲಿಂದ. ಪ್ರಿಯಾ, ಇಷ್ಟೊಂದು ಹಠ ಮಾಡಬೇಡಮ್ಮ. ಏನೋ ಸಿಟ್ಟಿನಲ್ಲಿ ಸತ್ಯನ್ ಬಾಯಿ ಬಿಟ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಶಂಸಕ್ ನಾನು ಯಾರು? ಶಂಸಕ್ ನಾನು ಯಾರು? ಅದು ತಿಪ್ಪೆಯಿಂದ ಬಂದಿರೋ ಕತಿಗೆಟ್ಟೋಳು ನಾನು. ನೀವು ಭಿಕ್ಷೆ ಕೊಟ್ಟ ಅನುಕಂಪದಲ್ಲಿ ಬೆಳೆದವಳು. ನಾನು ಊಟ ಮಾಡಿದಷ್ಟು ಬಿಟ್ಟರೆಷ್ಟು. ನನಗೂ ನಿಮಗೂ ಏನ್ ಸಂಬಂಧ? ಮೋಹನ್, ನೋಡಿ ಮೋಹನ್ ಹೇಗ್ ಮಾತಾಡ್ತಾಳೆ ಅಂತ. ಪ್ರಿಯಾ, ನೀನು ನಾವು ಹೆತ್ತ ಮಗಳು ಇಲ್ದಿರಬಹುದು, ಆದ್ರೆ ನಿನ್ನನ್ನ ಹೊರಗೆ ನೋಡ್ತಾರ ನಾವು ಯಾವತ್ತೂ ನಡ್ಸ್ಕೊಂಡಿಲ್ಲಮ್ಮ. ನಿನ್ಗೆ ಆ ಭಾವನೆ ಕಿಂಚಿತ್ತು ಬರಬಾರ್ದು ಅಂತ ನಾವಿಬ್ರು ನಿನ್ ಮೇಲೆ ಪ್ರೀತಿ ವಾಸನೆಯನ್ನ ಧಾರಣೆ ಎದ್ದಿದ್ದೀವಿ. ಹೌದು ಮಗಳೇ, ನೀನ್ ಯಾವತ್ತಿದ್ರು ನಮ್ಮ ಮಗಳೇ. ಪ್ರಿಯಾ, ನಿನ್ನನ್ನು ಬಿಟ್ರೆ ನಮಗೆ ಯಾರು ದಿಕ್ಕಿದ್ದಾರೆ ಹೇಳು? ಏನೇನೋ ಯೋಚನೆ ಮಾಡಿಕೊಂಡು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಹೌದು ಪ್ರಿಯಾ, ನೀನು ಈ ಮನೆ ಮಗಳು ಅಲ್ಲ ಅನ್ನೋ ಥರ ನಾವು ಯಾವತ್ತು ನಡ್ಕೊಂಡಿದ್ದೀವಿ ಹೇಳು? ನಿನ್ಗೇನು ಕಮ್ಮಿ ಮಾಡಿದ್ದೀವಿ? ನಿನ್ನ ಮಹಾರಾಣಿ ಥರ ಬೆಳೆಸಿದ್ದೀವಿ. ನಿನ್ ಬಾಯಿ ಬಿಟ್ಟು ಕೇಳೋಕ್ ಮುಂಚೆನೆ ನಿನ್ ಮನಸ್ಸಲ್ಲಿರೋದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿನ್ ಪ್ರತಿಯೊಂದು ಆಸೆನೂ ಪೂರೈಸಿದ್ದೀವಿ. ಪ್ರಿಯಾ, ಪ್ರಿಯಾ, ಯೋಚನೆ ಮಾಡು. ನಿನಗೆ ಗೊತ್ತಿದೆ, ನಾನು ಒಂಟಿಯಾಗಿದ್ದೀನಿ ಅಂತ ನೀನು ಹೇಳಿದ ತಕ್ಷಣನೇ ನಿನಗೆ ನನ್ನ ಆಸ್ತಿ ಎಲ್ಲ ಬರೆದು ಕೊಟ್ಟಿದ್ದೀನಿ.